ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೆಲ್ಲ ಬೇಡ, ನನಗಿಷ್ಟ ಇಲ್ಲ. ಗೌರಿ, ಯಾಕೆ ಹಾಗಂತ್ಯ? ಪ್ರತಿ ಒಂದು ಹೆಣ್ಣಿನ ಜೀವನದಲ್ಲೂ ಸಂಸಾರ ಶುರುವಾಗೋ ಮೊದಲನೇ ಘಟ್ಟ ಇದು. ಗಂಡ ಹೆಂಡತಿ ಸಂಬಂಧಕ್ಕೆ ಅರ್ಥ ಬರೋದೇ ಇಲ್ಲಿಂದ. ಹೆದರ್ಕೋಬೇಡ. ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ನನ್ನ ಜೀವನದಲ್ಲಿ ಯಾಕಿನ್ನೂ ಅರ್ಥ ಬಂದಿಲ್ಲ? ಅಭಯ್ ಯಾಕೆ ನನ್ನ ಹೆಂಡತಿ ಥರ ನೋಡ್ತಿಲ್ಲ? ಈ ದಿನ ನನ್ನ ಜೀವನದಲ್ಲಿ ಬರೋದೇ ಇಲ್ವಾ? ನೋಡು, ಈ ಶಾಸ್ತ್ರ ಎಲ್ಲ ಬೇಡ ಅನ್ಬೇಡ. ಎಲ್ರಿಗೂ ಭಯ ಇರತ್ತೆ, ಒಪ್ಕೋತೀನಿ. ಆದ್ರೆ ನೀನ್ ಪ್ರೀತಿಸಿದ ಹುಡುಗನ ಜೊತೆಲೆ ಬದುಕು ಶುರುವಾಗ್ತಾ ಇದೆ ಅಲ್ವಾ, ಅದಕ್ಕೆ ಖುಷಿಯಾಗಿರು. ಹೌದು ಕಣೆ ಅಕ್ಕ, ಭಾವ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಆ ಪ್ರೀತಿನ ದೂರ ತಳ್ಬೇಡ. ಯಾಕೆಂದ್ರೆ ಎಲ್ರಿಗೂ ಆ ಅದೃಷ್ಟ ಸಿಗಲ್ಲ. ಗಂಗೆ, ಏನ್ ನಿನ್ ಮಾತಿನ ಅರ್ಥ? ಅದೇಮ್ಮ, ಭಾವ ಅಕ್ಕನ್ನ ತುಂಬಾ ಪ್ರೀತಿ ಮಾಡ್ತಾರಲ್ಲ, ಅದಕ್ಕೆ ಇವಳು ಅದೃಷ್ಟ ಮಾಡಿದಾಳೆ ಅಂತ ಅಂದೆ. ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ನಗ್ನಗ್ತಾ ಇದೆಯಲ್ಲ ಗಂಗೆ, ನಿನ್ ನೋವಿಗೆ ನಾನೇ ಕಾರಣ ಗಂಗೆ. ಛೇ, ಎಂತ ಪಾಪಿ ನಾನು. ಸರಿ ಸರಿ, ಲೇಟ್ ಆಗ್ತಿದೆ. ಭಾವ ಲಕ್ಕಂಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನಾವ್ ಇವಳನ್ನ ಕರ್ಕೊಂಡು ಹೋಗೋಣ. ಸರಿ, ನಾನು ಹೋಗಿ ಹಾಲು ತಗೊಂಬರ್ತೀನಿ. ಗೌರಿ, ಹೋಗಿ ದೇವ್ರಿಗೆ ನಮಸ್ಕಾರ ಮಾಡು. ಅಕ್ಕ ಅಕ್ಕ, ಇನ್ನು ಹಾಗೆ ಕೂತಿದ್ಯಲ್ಲ, ಅಲ್ಲಿ ಭಾವ ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ದೆ ತಾನೆ? ಎದ್ದೇಳು ಎದ್ದೇಳು ಎದ್ದೇಳು. ಅತ್ತೆ, ಇನ್ನು ಮಲ್ಗೆ ಅಲ್ವಾ? ಯಾಕೆ ಈ ತರ ಕತ್ಲೆಲ್ ಕೂತಿದ್ದೀರಾ? ನಿದ್ದೆ ಬರ್ತಾ ಇಲ್ಲಮ್ಮ. ಸರಿ, ತಗೊಳ್ಳಿ, ಹಾಲು ಕುಡೀರಿ. ನೀವು ಇವತ್ತು ಊಟ ಬೇರೆ ಸರಿಯಾಗಿ ಮಾಡಿಲ್ಲ. ಕುಡೀರಿ ಅತ್ತೆ. ಹಾ, ಕುಡಿತೀನಿ. ಅತ್ತೆ, ಗೌರಿ ಮತ್ತೆ ಅಜಯ್ನ ನಾಳೆ ಊಟಕ್ಕೆ ಕರೆಯೋಣವಾ? ಊಟಕ್ಕ? ಹಾ, ಹೊಸ ಮದುಮಕ್ಕಳಲ್ವಾ, ಮನೆಗ್ ಕರೆದ್ರೆ ಚೆನ್ನಾಗಿರತ್ತೆ. ಪಾಪ ಬೀಕರ್ಗೆ ಈ ಊರಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನೆಂಟ್ರು ಇಷ್ಟ್ರು ಎಲ್ಲ ನಾವೇ ಅಲ್ವಾ. ನಾವೇ ಮನೆಗ್ ಕರೆದು ಹಬ್ಬದ ಊಟ ಹಾಕಿ ಉಡುಗೊರೆ ಕೊಡೋಣ. ಗೌರಿ ಏನಾದ್ರೂ ನಮ್ಮ ಮನೆಗ್ ಬಂದ್ರೆ ಖಂಡಿತ ಗೌರಿನ ಅಜಯ್ನ ಒಟ್ಟಿಗೆ ನೋಡಿದಾಗ ಅಭಯ್ಗೆ ಬೇಜಾರಾಗತ್ತೆ. ಬೇಡ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಬೇಡ ಕೌಸಲ್ಯ. ಯಾಕತ್ತೆ? ಅದು ಅವ್ರಿಗೆ ಈಗಷ್ಟೇ ಮದ್ವೆ ಆಗಿದೆಯಲ್ಲಮ್ಮ, ಅದಕ್ಕೆ ಸ್ವಲ್ಪ ದಿನ ಅವರು ಸುತ್ತಾಡ್ಲಿ, ಆಮೇಲೆ ಬೇಕಾದ್ರೆ ಕರೆಯೋಣ. ಈಗ ಬೇಡ. ಏನಮ್ಮಮ್ಮ ನೀವು? ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಯಾವಾಗ ನೋಡಿದ್ರು ಯಾರ್ಯಾರನ್ನೂ ಮನೆ ಕರೆದು ಊಟ ಹಾಕ್ತಾ ಇರ್ತೀರಾ. ಅಂಥದ್ರಲ್ಲಿ ಇವಳು ನಮ್ ಗಂಗೆ ಅವ್ರ ಅಕ್ಕ, ಅವಳು ಮತ್ತೆ ಅವಳ ಗಂಡನ ಮನೆ ಕರೆದು ಊಟ ಹಾಕದೇ ಇದ್ರೆ ಹೇಗೆ ಅಮ್ಮಮ್ಮ? ನೀವೇ ತಾನೇ ಹೇಳ್ತಿದ್ದಿದ್ದು ಗೌರಿ ಈ ಮನೆ ಮಗಳ ಥರ ಅಂತ. ಅಂಥದ್ರಲ್ಲಿ ಅವಳನ್ನು ಅವಳ ಗಂಡನ್ನು ಮನೆ ಕರೆದು ಊಟ ಹಾಕ್ಲಿಲ್ಲ ಅಂದ್ರೆ ಹೇಗೆ ಅಮ್ಮಮ್ಮ? ಪ್ಲೀಸ್ ಅಮ್ಮಮ್ಮ, ಕರೆಯೋಣ. ಅಮ್ಮ, ನೀವಾದ್ರೂ ಒಂದು ಫೋನ್ ಮಾಡಿ ಕರೀರಿ. ಅತ್ತೆ, ಅಖಿಲ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವೇ ಅವಳನ್ನ ಯಾವಾಗ್ಲೂ ಮನೆ ಮಗಳು ಅಂತ ಹೇಳ್ತಾ ಇದ್ವಿ ಅಲ್ವಾ. ಈಗ ಕರೀದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ದೇವ್ರೆ, ಈಗೇನ್ ಮಾಡೋದು? ನಿನ್ ಮುಖದಲ್ಲಿ ಟೆನ್ಷನ್ ನೋಡೋದೇ ಒಂದ್ ಹಬ್ಬ ಕಣೆ ಮುದುಕಿ. ಇದು ಟ್ರೇಲರ್ ಅಷ್ಟೇ.
पिक्चर अभी बाकी है. ಅಕ್ಕ ನಮಸ್ಕಾರ ಮಾಡ್ಕೊ, ಒಳ್ಳೇದಾಗ್ಲಿ ಅಂತ. ನನ್ ಜೀವನದಲ್ಲಿ ಏನಾಗ್ತಿದೆ ದೇವ್ರೆ? ಆಟಕ್ಕಿಟ್ಟಿರೋ ಚೆಂಡಿನ ತರ ಎಲ್ಲಂದ್ರಲ್ಲಿ ಒದಿಸ್ಕೊಳ್ತಾ ಇದ್ದೀನಿ. ನನಗಂತೂ ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಎಲ್ಲಾ ಗೊಂದಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕ್ಬೇಕಾದವನು ನೀನೆ. ಬೇಗ ಇದಕ್ಕೊಂದು ಪರಿಹಾರ ಕೊಡು ದೇವ್ರೆ. ಅಕ್ಕ ಅಷ್ಟೊಂದೆಲ್ಲ ಏನ್ ಬೇಡ್ಕೋತಾ ಇದ್ಯಾ? ಒಂದೇ ಸಲಕ್ 3 ಮಕ್ಳನ್ ಕೊಟ್ಬಿಡು ಅಂತನಾ? ಎಲ್ಲ ಅಪ್ಲಿಕೇಶನ್ಸು ಇವತ್ತೇ ಹಾಕ್ಬೇಡ ಆಯ್ತಾ? ರೀ ಮಾವಯ್ಯ ಬಂದ್ವಿ ಸೊಸಿಯಮ್ಮ. ಬನ್ನಿ ಇಲ್ಲಿ. ಗೌರಿ, ಅಪ್ಪನ ಹತ್ರ ತಾತನ ಹತ್ರ ಆಶೀರ್ವಾದ ತಗೋ. ಅಕ್ಕ ಬಾ. ಒಂದ್ ನಿಮಿಷ, ತಾತನ ಆಶೀರ್ವಾದ ತಗೋ. ಒಳ್ಳೇದಾಗ್ಲಮ್ಮ. ನೀನ್ ಪಟ್ಟ ಕಷ್ಟಕ್ಕೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ನಿಮ್ಮಿಬ್ಬರ ಜೀವನ ನೆಮ್ಮದಿಯಾಗಿರ್ಲಿ. ನನ್ನ ಕ್ಷಮಿಸ್ಬಿಡು ಮಗಳೇ. ನಿನ್ ಕಣ್ಣಲ್ಲಿ ಕಾಣ್ತಾ ಇರೋ ನೋವಿಗೆ ನಾನು ಯಾವ ಸಮಾಧಾನನೂ ಹೇಳಕ್ಕಾಗ್ತಾ ಇಲ್ಲ, ಯಾವ ಪರಿಹಾರನೂ ಕೊಡೋಕ್ಕಾಗ್ತಾ ಇಲ್ಲ. ಗೌರಿ, ಆಗೋದಿಲ್ಲ ಒಳ್ಳೇದಕ್ಕೆ ಅನ್ಕೋ. ನೀನೇ ಹೇಳ್ತಾ ಇದ್ಯಲ್ವಾ, ಆ ಭಗವಂತನ ನಿರ್ಧಾರ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ. ನೀನ್ ನಂಬಿರೋ ನಿನ್ ಶಿವ ನೀನ್ ಕಾಪಾಡ್ತಾನೆ. ಧೈರ್ಯವಾಗಿರು. ಅಕ್ಕ ಅಮ್ಮನ ಹತ್ರ ಆಶೀರ್ವಾದ ತಗೊಳೆ. ಒಳ್ಳೇದಾಗ್ಲಿ ಗೌರಿ. 1 ವರ್ಷದಲ್ಲಿ ಪುಟ್ಟ ಗೌರಿನೋ ಅಥವಾ ಪುಟ್ಟ ಅಜಯ್ನೋ ನಮಗ್ ಹೆತ್ಕೊಡ್ಬೇಕು.